ಮೀನಾ ಈ ಮೇಘರಾಜನ ಜೀವನ ಪ್ರೇಯಸಿ ಇಲ್ಲದ ಕಾರಣದಿಂದ ಕಡು ಬಿಸಿಲಿನಲ್ಲಿ ಕರಗಿ ಹೊರಟಿದೆ ನನ್ನ ಯೌವನವೆಂಬ ಹಿಮಾಲಯದ ಬರ್ಪ. ಅದಕ್ಕೆ ಈ ತಂಪಾದ ತಂಗಾಳಿಯಲ್ಲಿ ಕೆಂಪಾದ ನಿನ್ನ ರೂಪದ ಜೊತೆ ಸರಸ ಸಲ್ಲಾಪ ಆಡಲು ಇದೇ ಸುಂದರವಾದ ಮುಸ್ಸಂಜೆಯ ಸಮಯ. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ರೆ ಒಳ್ಳೇದು. ಈ ರೀತಿ ದಾರಿಯಲ್ಲಿ ನಿಲ್ಲೋದು ತಪ್ಪು ತಾನೇ? ತಪ್ಪೇನು? ನಿಜ ಮೀನಾ, ನಿಜ. ಆದರೆ ನನ್ನ ಮನದಲ್ಲಿ ಮೋಹಿನಿಯಾಗಿ ಮನಸ್ಸೆಳೆದ ನಿನ್ನಂತ ರೂಪವತಿಯನ್ನು ಸರಸ ಸಲ್ಲಾಪವಾಡಲು ಈ ತರ ದಾರಿಯಲ್ಲಿ ಅಡ್ಡ ನಿಂತರೆ ತಪ್ಪಲ್ಲ ಮೀನಾ, ತಪ್ಪಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥವೇನು? ಮೀನಾ, ಟೈಮ್ ವೇಸ್ಟ್ ಮಾಡುವ ಅಭ್ಯಾಸ ನನಗಿಲ್ಲ. ನೇರವಾಗಿ ಹೇಳುತ್ತೇನೆ, ಕೇಳು. ತೊಂಡೆ ಹಣ್ಣಿನಂತಿರುವ ನಿನ್ನ ಮೈ ಮಾಟವನ್ನು ನನಗೆ ನೀಡು ಬಾ ಮೀನಾ, ನೀಡು ಬಾ. ನಾನ್ ಸೆನ್ಸ್ ಫೇಲೋ. ಏನೋ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಅತಿ ಸಲಿಗೆಯಿಂದ ನಡೆದುಕೊಂಡ್ರೆ ನೀನು ಇಂಥ ಹೊಲಸು ಕೆಲಸಕ್ಕೆ ಕರಿತಾ ಇದೆಯೇನೋ? ಪಾಪಿ 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 ಎಂದು ಪೊಗರು ತೋರಿಸಬೇಡಲೇ ಪಾರಿ. ನಮ್ಮ ಕೈಯಾಳಾದ ನಿನ್ನನ್ನು ಕಾಮಿಸಲು ಕರೆದರೆ ಕೈ ಕೊಟ್ಟು ಹೋಗಲು ಪ್ರಯತ್ನಿಸುತ್ತಿರುವೆ ತಿರುಕ ಹೆಣ್ಣೆ. ಏ ಮುರುಕ ಶ್ರೀಮಂತ, ಕಂಡ ಕಂಡ ಹೆಣ್ಣು ಮಕ್ಕಳ ಶೀಲವನ್ನು ಸವಿಯುತ್ತೇನೆ ಅಂತ ಪ್ರಯತ್ನ ಪಡಬೇಡ. ಸುಮ್ಮನೆ ಹೇಳ್ತಾ ಇದ್ದೀನಿ, ಹೊರಟು ಹೋಗೋ ಆಚೆ ಕಾಮುಕ. ಕಾಮುಕ ನಿಜ ಮೀನಾ, ನಿಜ. ನೀನಾಡಿದ ಮಾತು ಅಕ್ಷರಶಃ ಸತ್ಯ. ಹಿಂದೆ ನಡೆದ ದೇವಿಯ ಜಾತ್ರೆಯಲ್ಲಿ ಕುರುಬ ಹಚ್ಚಿದ ಕುಂಕುಮ ಎಂಬ ನಾಟಕದಲ್ಲಿ ಈ ಮೇಘರಾಜ ಕಾಮರಾಜನ ಪಾತ್ರ ಮಾಡಿ ಕಾಮುಕನಾಗಿ ಎರೆದದ್ದು ಇಡೀ ಊರಿಗೂ ಗೊತ್ತು. ಅಷ್ಟೇ ಯಾಕೆ, ಆಕಾಶದಲ್ಲಿರುವ ಆ ಮೇಘರಾಜ ಕಾಮುಕನೆಂಬುದು ಇಡೀ ವಿಶ್ವಕ್ಕೂ ಗೊತ್ತು. ಮೀನಾ, ಆಕಾಶದಲ್ಲಿ ಅಡಗಿರುವ ಆ ಮೇಘರಾಜ ಮೋಡವಾಗಿ ಕರಗಿ ತನ್ನ ಹನಿಗಳನ್ನು ಸುರಿಸಿ ಭೂತಾಯಿ ಎನ್ನುವ ಹೆಣ್ಣು ಮಣ್ಣನ್ನು ತೃಪ್ತಿಗೊಳಿಸುವನು. ಅದೇ ತರ ಈ ನರಮಾನವ ಈ ಮೇಘರಾಜ ಸುರಿಸುವ ಕಾಮದ ಮುತ್ತುಗಳನ್ನು ನೀನೆನೆದು ತೃಪ್ತಿಗೊಂಡು ನನ್ನ ಕಾಮದ ತೃಷೆಯನ್ನು ತೃಪ್ತಿಗೊಳಿಸಬಾಮೇನೋ, ತೃಪ್ತಿಗೊಳಿಸ. ನೋಡು, ಪದೇ ಪದೇ ಈ ಮೀನಳನ್ನು ಕೆಣಕಲು ಬರಬೇಡ. ನೋಡು, ನನ್ನ ಶೀಲ ಸವಿಯುತ್ತೇನೆ ಅಂತ ನೀನು ಪದೇ ಪದೇ ನನ್ನ ಹತ್ರ ಬಂದಿದ್ದೆ. ಆದ್ರೆ ನೋಡು, ಈ ಕಲಿಯುಗದಲ್ಲಿರುವ ಓದು ಬರ ಕಲಿತ ನನ್ನಂತ ಹೆಣ್ಣು ಮಕ್ಕಳು ನಿನ್ನ ದೇಹದ ಬಿಸಿ ರಕ್ತವನ್ನು ಹೀರುತ್ತಾರೆ, ಎಚ್ಚರವಿರಲಿ. ಓದು ಬರಹ ಕಲಿತ ಹೆಣ್ಣು ಮೀನಾ, ಮಿನುಗುವ ಮಿಂಚಿನ ಚೂಡಿ ಮೀಡಿ ತೊಟ್ಟು ವಿದ್ಯಾ ಬುದ್ಧಿ ಕಲಿಯುವುದನ್ನು ಬಿಟ್ಟು ಅದೇ ವಿದ್ಯಾ ಬುದ್ಧಿ ಹೇಳಿಕೊಡುವ ಗುರುವಿನೊಂದಿಗೆ ಕದ್ದು ಮುಚ್ಚಿ ಕಾಮ ಕ್ರೀಡೆ ಆಡುವ ಹೇಸಿ ಹಣ್ಣುಗಳಿಷ್ಟಿಲ್ಲ ಈ ನಿನ್ನ ಓದು ಬರ ಕಲಿತ ಹೊಲಸು ಸಮಾಜದಲ್ಲಿ. ಅಷ್ಟೇ ಯಾಕೆ, ಮನೆಯವರು ಕಲಿಯಲೆಂದು ಹಳ್ಳಿಯಿಂದ ದಿಲ್ಲಿ ಅಂತ ಸಿಟಿಗೆ ಕಳಿಸಿದರೆ ಸಿನಿಮಾ ಪಾರ್ಕ್ ಅಂತ, ಪ್ಯಾಷನ್ ಗೀಷನ್ ಅಂತ ಕಂಡ ಕಾಲೇಜ್ ಹುಡುಗರೊಂದಿಗೆ ಕತ್ತು ಮುಚ್ಚಿ ಕಾಮ ಕ್ರೀಡೆ ಆಡುವ ಏಸಿ ಹಣ್ಣುಗಳಿಷ್ಟಿಲ್ಲ ಈ ನಿನ್ನ ಹೊಲಸು ಓದು ಬರ ಕಲಿತ ಹಾಳು ಸಮಾಜದಲ್ಲಿ. ಹಳ್ಳಿಯಲ್ಲಿ ಗುಣವಂತ ಎನಿಸಿಕೊಂಡು ಅದೇ ಪಟ್ಟಣದಲ್ಲಿ ನನ್ನಂತ ಹಣವಂತನೊಂದಿಗೆ ಮೈ ಸುಖ ಹಂಚಿಕೊಂಡು ವಿಲಾಸಿ ಜೀವನ ಸಾಗಿಸುತ್ತಿರುವ ಹೇಸಿ ಹಣ್ಣುಗಳಿಷ್ಟಿಲ್ಲ ಈ ನಿನ್ನ ಓದು ಬರ ಕಲಿತ ಹಾಳು ಸಮಾಜದಲ್ಲಿ. ಸಹಪಾಠಿಯೊಂದಿಗೆ ಕಲಿಯುವಾಗ ಪ್ರೇಮ ಪ್ರೀತಿ ಕಾಮದಾಟ ಎಂಬ ಜಾಲದಾಟ ಆಡಿ ಅವಳೊಂದು ಕಡೆ ಅವನೊಂದು ಕಡೆ ಅಗಲಿದ ನಂತರ ಮಧ್ಯರಾತ್ರಿ ಮಿಂಡನಿಗೆ ಕರೆ ಮಾಡಿ
ಬಿಕ್ಕಿ ಬಿಕ್ಕಿ ಅಳುವ ಏಸಿ ಹಣ್ಣುಗಳಿಷ್ಟಿಲ್ಲ ಈ ನಿನ್ನ ಹೊಲಸ ಆಳು ಸಮಾಜದಲ್ಲಿ. ಮೀನಾ ಮೀನಾ, ಇಂತಹ ಸ್ಥಿತಿಗತಿಗಳು ಈ ಕಲಿಯುಗದಲ್ಲಿ ನಡೆಯುತ್ತಿರುವಾಗ ನಿನ್ನಂತ ಓದು ಬರಬೇಕಂತ ಹೆಣ್ಣುಗಳು ಹೆಮ್ಮಾರಿಯಾಗಿ ಇರಬೇಕಾಗಿತ್ತು. ಅವರ ಬಿಸಿ ರಕ್ತವನ್ನು ಏ ಪಾಪಿ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡ್ಬೇಡು. ಹೇಳ್ ನೋಡು, ಸುಮ್ಮನೆ ಹೇಳ್ತಾ ಇದ್ದೀನಿ, ಈ ಹೆಮ್ಮಾರಿ ಹೆಣ್ಣಿನಿಂದ ಹೆಣ ಹಾಕ್ಬೇಡ. ಹೊರಟು ಹೋಗೋ ಕಾಮುಕ. ಹೊರಟು ಹೋಗು. ಲೇ ಮೀನಾ, ನಿನ್ನಂತ ಹೆಣ್ಣಿನಿಂದ ಹೆಣವಾಗಿ ಹೊರಟು ಹೋಗಲು ನಾನು ಹೆಣ್ಣು ಜಾತಿಯವನಲ್ಲ, ಇದು ಗಂಡು ಜಾತಿಯ ಗಂಡು. ಇದು ಮೀನಾ, ಸುಮ್ಮನೆ ನನ್ನ ಅರ್ಧಾಂಗಿನಿಯಾಗಿ ಬಂದರೆ ನನ್ನ ಸರ್ವ ಆಸ್ತಿಗೂ ನೀನು ಒಡತಿಯಾಗಬಹುದು. ಬಾರಲೇ ಬಾ. ಓಹೋ, ಇವನಿಗೆ ಹೇಗೆ ಹೇಳಿದ್ರೆ ತಿಳಿಯೋದಿಲ್ಲ ಅಂತ ಕಾಣಿಸುತ್ತೆ. ಇವನು ಹೇಳಿದಂತೆ, ಇವನಿಗೆ ಒಲದಂತೆ ನಾಟಕ ಮಾಡಿ ಪ್ರೀತಿ ಪ್ರೇಮದ ಅವತಾರ ತಾಳಿ ಇವನಿಗೆ ಹೇಳಿದಂತೆ ಕೇಳಿ ನನ್ನ ಕಾನೂನಿನಿಂದ ಕಾಪಾಡಿಕೊಳ್ಳಬೇಕು. ಮೇಘರಾಜ್, ಅದು ಹೇಗೆ ಸಾಧ್ಯ? ನಿನ್ನ ಮನೆಗೆ ಒಡತಿ ಆಗೋದಕ್ಕೆ ನಾನು ಅಸಾಧ್ಯ ತಾನೆ? ಅದು ಸಾಧ್ಯವಾಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅಸಾಧ್ಯ ಅಸಾಧ್ಯವೆಂಬುದನ್ನು ಸಾಧಿಸುವುದೇ ಈ ಮೇಘರಾಜನ ಆರ್ಭಟತನ. ಮೀನಾ, 10 ವರ್ಷಗಳ ಹಿಂದೆ ಶಿವರಾಜನೆಂಬ ಗರ್ಭ ಶ್ರೀಮಂತನನ್ನು ಕೊಲೆಗೈದು ಅವನ ಸರ್ವ ಆಸ್ತಿಯನ್ನು ದೋಚಿಕೊಂಡು ಈ ದೊರೆ ಮೇಲೆ ಸರ್ವಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇವೆ. ಅದಕ್ಕೆ ಆ ನನ್ನ ಸಹೋದರ ಶೋಭರಾಜನ್ನು ಶಿವಲೋಕಕ್ಕೆ ಕಳಿಸಿದರೆ ಸರ್ವ ಆಸ್ತಿಗೂ ನಾನೇ ಸರ್ವಾಧಿಕಾರಿ. ಆಮೇಲೆ ನಾನೇ ರಾಜ, ನೀನೇ ರಾಣಿ. ಅಂತೂ ಇವನು ನನ್ನ ಪ್ರೀತಿಯ ನಾಟಕಕ್ಕೆ ಬಿದ್ದಾಯಿತು. ಇನ್ನು ಮುಂದೆ ಬಡವರಿಗೆ ಅನ್ಯಾಯ ಮಾಡಿ ಇವನು ಮೋಸ ಮಾಡ್ತಾ ಇದ್ದುದನ್ನು ನಾನು ಸದೆ ಬಡಿಯಲೇಬೇಕು. ಎಸ್ ರಾಜ, ನೀನ್ ಹೇಳ್ದಂತೆ ಆಗ್ಲಿ. ಐ ಲವ್ ಯು ರಾಜ, ಐ ಲವ್ ಯು. ಆದರೆ ಎಂಬ ಸಂಕೋಚ ಬೇಕೆ ಮೀನಾ? ನೋಡು, ನಮ್ಮಿಬ್ಬರ ಪ್ರೀತಿಯ ವಿಷಯ ನಿನ್ನ ಸಹೋದರ ಶೋಭರಾಜನಿಗೆ ತಿಳಿದರೆ ಮುಂದೆ ನಮ್ಮ ಗತಿ ಏನು ಅಂತ. ಹೆದರಬೇಡ ಮೀನಾ, ಹೆದರಬೇಡ. ಈ ಆರ್ಭಟದಿಂದ ಅಬ್ಬರಿಸುವ ಗಂಡು ಹೆಬ್ಬುಲಿ ಮೇಘರಾಜ ಇರುವಾಗ ಮೀನಾ, ನನ್ನ ಸಹೋದರನಿಗೆ ತಿಳಿಯದಂತೆ ನಾನು ಯಾಕೆ ಮಾಡುತ್ತೇನೆ? ಬಾ ಮೀನಾ, ಈ ಸಂಜೆಯ ಸಮಯದಲ್ಲಿ ಹೊಮ್ಮಲಿ ಒಂದು ಹಂಗಾನ. ನೀವ್ ಹೇಳಿದಂತಾಗ್ಲಿ ನನ್ನ ರಾಜ. ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ.
ಹಾ ಮೇಘ, ನಂಗೆ ತುಂಬಾ ಹೊತ್ತಾಗತ್ತೆ, ನಾನು ಇನ್ನು ಹೋಗಿ ಬರಲಾ? ಆಯ್ತು ಮೀನಾ, ಬಾಯ್ ಬಾಯ್. ಬಾಯ್ ಬಾಯ್. ಅಂತೂ ನಾ ಬಯಸಿದ ಮೀನಾ ನನ್ನ ಪ್ರೇಮಕ್ಕೆ ಒಲಿದ ದೇವತೆಯಾದಳು. ಮುಂದೊಂದು ದಿನ ಕಾಮಿಸಿದರಾಯಿತು. ಇನ್ನು ನನಗೆದುರಾಗಿ ನಿಂತ ಆ ಧರ್ಮ ಭಗವಾನರನ್ನು ಈ ಭೂಮಿಯಿಂದ ಬಚಾವ್ ಮಾಡಿ ನನ್ನ ಸಹೋದರ ಸೋಬರಾಜನನ್ನು ಶಿವಲೋಕಕ್ಕೆ ಕಳಿಸಿದರೆ ಸರ್ವಾಸ್ತಿಗೂ ನಾನೇ ವಾರಸುದಾರ. ಈ ಮೇಘರಾಜ ಸರ್ವಾಸ್ತಿಗೂ ಸರ್ವಾಧಿಕಾರಿ.